ಈ ವಾರ ಮನೆಯಿಂದ ಹೊರಬರುವ ಮುನ್ನ ಎಚ್ಚರವಾಗಿರಿ. ಯಾಕಂದ್ರೆ ವಾರ ಪೂರ್ತಿ ವರುಣನ ಆರ್ಭಟ ಶುರುವಾಗುತ್ತೆ. ಈ ವಾರ ಮನೆಯಿಂದ ಹೊರಬರುವ ಮುನ್ನ ಎಚ್ಚರ. ವಾರ ಪೂರ್ತಿ ವರುಣನ ಆರ್ಭಟಕ್ಕೆ ತೊಯ್ದು ತೆಪ್ಪೆಯಾಗ್ತೀರಾ. ಮುಂದಿನ 7 ದಿನ ರಾಜ್ಯಾದ್ಯಂತ ಜೋರಾಗಿರುತ್ತೆ ವರುಣ ಆರ್ಭಟ. ಕರಾವಳಿಯಲ್ಲಿ ಜೂನ್ 15ರವರೆಗೆ ಗುಡುಗು ಸಹಿತ ಭಾರೀ ಮಳೆ. ಕರಾವಳಿಗೆ ಆರೆಂಜ್, ರಾಜ್ಯಕ್ಕೆ ಯೆಲ್ಲೋ ಅಲರ್ಟ್ ಘೋಷಣೆಯಾಗಿದೆ. ದಕ್ಷಿಣ ಕನ್ನಡ, ಉಡುಪಿ ಮತ್ತು ಉತ್ತರ ಕನ್ನಡ ಜಿಲ್ಲೆಗಳಲ್ಲಿ ಮಳೆ, ಮುಂಗಾರು ಮಳೆ ತೀವ್ರ ಸ್ವರೂಪ ಪಡೆದುಕೊಳ್ಳುವ ಸಾಧ್ಯತೆ ಇದೆ. ಕರಾವಳಿಯಲ್ಲಿ ಗಂಟೆಗೆ 30ರಿಂದ 40 ಕಿಲೋಮೀಟರ್ ವೇಗದಲ್ಲಿ ಬೀಸಲಿದೆಯಂತೆ ಗಾಳಿ. ಮೀನುಗಾರರಿಗೆ ಸಮುದ್ರಕ್ಕೆ ಇಳಿಯದಂತೆ ಐಎಂಡಿ ಎಚ್ಚರಿಕೆಯನ್ನ ಕೊಟ್ಟಿದೆ. ಸಾರ್ವಜನಿಕರು ಸುರಕ್ಷತಾ ಕ್ರಮ ಪಾಲಿಸುವಂತೆ ಸೂಚನೆಯನ್ನ ಕೊಟ್ಟಿದೆ ಹವಾಮಾನ ಇಲಾಖೆ ತಿಳಿಸಿರುವಂತದ್ದು. ಈ ವಾರ ಮನೆಯಿಂದ ಹೊರಬರುವ ಮುನ್ನ ಎಚ್ಚರ. ಯಾಕಂದ್ರೆ ವರುಣ ಆರ್ಭಟ ಜೋರಾಗಿದೆ. ಸಾಯಂಕಾಲ ಎಲ್ಲೋ ನಾವು ಒಂದು ರೌಂಡು ವಾಯು ವಿಹಾರಕ್ಕೆ ಹೋಗ್ತೀವಿ ಅಥವಾ ಬೇರೆ ಎಲ್ಲಾದ್ರೂ ಕೂಡ ಹೋಗ್ತೀವಿ. ಇನ್ನು ಅದ್ರ ಜೊತೆಗೆ ಆಫೀಸ್ ಕೆಲಸಗಳನ್ನ ಮುಗಿಸ್ಕೊಂಡು ನಾವು ಬೇಗ ಹೋಗಿ ಮನೆಗೆ ತಲುಪಬೇಕು ಅನ್ನುವಂಥವ್ರಾಗಿರ್ಬೋದು. ಓಡಾಟಗಳು ದಿನಚರಿಗಳು ಇದ್ದೇ ಇರುತ್ತೆ. ಹಾಗಾಗಿ ಎಚ್ಚರಿಕೆಯಾಗಿರಬೇಕು. ಕರಾವಳಿ ಭಾಗಕ್ಕೆ ಆರೆಂಜ್ ಅಲರ್ಟ್, ರಾಜ್ಯಕ್ಕೆ ಯೆಲ್ಲೋ ಅಲರ್ಟ್ ಘೋಷಣೆ ಆಗಿದೆ. ದಕ್ಷಿಣ ಕನ್ನಡ, ಉಡುಪಿ, ಉತ್ತರ ಕನ್ನಡ ಮುಂಗಾರು ಮಳೆ ತೀವ್ರ ಸ್ವರೂಪ ಪಡೆದುಕೊಳ್ಳುವಂತಹ ಸಾಧ್ಯತೆಗಳು ಹೆಚ್ಚಾಗಿದ್ದಾವೆ. ಮಳೆಯ ಜೊತೆಗೆ ಬಿರುಗಾಳಿ ಸಹಿತ 30ರಿಂದ 40 ಕಿಲೋಮೀಟರ್ ವೇಗದಲ್ಲಿ ಬಿರುಗಾಳಿ ಸಹಿತ ಮಳೆ ಆಗುವಂಥದ್ದು. ಇನ್ನು ಸಮುದ್ರಕ್ಕೆ ಇಳಿಯುವಂತಹ ಮೀನುಗಾರರಿಗೆ ಎಚ್ಚರಿಕೆಯನ್ನ ಕೊಟ್ಟಿದೆ ಐಎಂಡಿ. ಯಾರು ಕೂಡ ಸಮುದ್ರಕ್ಕೆ ಇಳಿಕೂಡದು. ಮೀನುಗಾರರಿಗೂ ಕೂಡ ಎಚ್ಚರಿಕೆಯನ್ನ ಕೊಟ್ಟಿರುವಂಥದ್ದು. ಕೇವಲ ಮಳೆ ಮಾತ್ರ ಅಲ್ಲ, ಬಿರುಗಾಳಿ ಸಹಿತ ಮಳೆ 30ರಿಂದ 40 ಕಿಲೋಮೀಟರ್ ವೇಗದಲ್ಲಿ ಬೀಸಲಿರುವಂತಹ ಗಾಳಿ. ಹಾಗಾಗಿ ಸಾಕಷ್ಟು ಒಂದು ಕಡೆ ಅನಾಹುತಗಳು ಆಗುವಂಥದ್ದು ಕೂಡ ಹೆಚ್ಚಾಗಿರುತ್ತೆ. ಮಲೆನಾಡು ಭಾಗಗಳಲ್ಲಿ ಈ ಮಾನ್ಸೂನ್ ಅಂತ ಹೇಳಿ ಎಲ್ಲೆಡೆ ಕೂಡ ಟ್ರಿಪ್ ಮಾಡ್ತಾ ಇರ್ತಾರೆ, ಟ್ರಿಪ್ಗೆ ಹೋಗ್ತಾ ಇರ್ತಾರೆ. ಪ್ರವಾಸ, ಒಳ್ಳೆ ವೆದರ್ ಅಪ್ಪ, ಈ ಟೈಮಲ್ಲಿ ಇಂಥ ಜಾಗಕ್ಕೆ ಹೋಗಬೇಕು, ಈ ರೀತಿಯಾಗಿ ಪ್ರವಾಸ ಮಾಡಬೇಕು ಅಂತ ಪ್ಲ್ಯಾನನ್ನು ರೂಪಿಸ್ಕೊಳ್ತಾ ಇದ್ದಾರೆ. ದಯವಿಟ್ಟು ಆ ಕೆಲಸ ಮಾಡಲಿಕ್ಕೆ ಹೋಗಬೇಡಿ. ಯಾಕಂದರೆ ಬಿರುಗಾಳಿ ಸಹಿತ ಮಳೆ ಆಗುವಂಥದ್ದು, ಇಂಥ ಸಂದರ್ಭದಲ್ಲೇ ಗುಡ್ಡಗಳು ಕುಸಿಯುವಂಥದ್ದು ಕೂಡ ಹೆಚ್ಚಾಗಿರುತ್ತೆ. ಹಾಗಾಗಿ ಅನಾಹುತಗಳು ಆಗುವಂಥ ಸಿಚುವೇಶನ್ಸ್ ಹೆಚ್ಚಾಗಿರುತ್ತೆ. ಕೆಟ್ಟದ್ದನ್ನು ಕೂಡ ಯೋಚನೆ ಮಾಡಬೇಕು. ಒಳ್ಳೇದು ಮಾತ್ರ ಇಲ್ಲ, ಕೆಟ್ಟದ್ದೂ ಇದೆ. ಹಾಗಾಗಿ ಯೋಚನೆ ಆಗಿ ಮುನ್ನೆಚ್ಚರಿಕೆ ಕ್ರಮವಾಗಿ ಈಗಾಗಲೇ ಐಎಂಡಿ ತಿಳಿಸಿರುವಂಥದ್ದು. ಎಚ್ಚರಿಕೆಯಿಂದ ಇರಬೇಕಾಗುತ್ತೆ ರಾಜ್ಯದ ಜನ. ಇನ್ನು ಕರಾವಳಿ ಭಾಗಗಳಲ್ಲಿ ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಉಡುಪಿ, ಚಿಕ್ಕಮಗಳೂರು, ಮಗಳೂರು, ಇನ್ನು ಈ ಮಲೆನಾಡು ಭಾಗಗಳಲ್ಲಿ ಟ್ರಿಪ್ ಅಂತ ಹೋಗ್ತಾ ಇರ್ತೀವಿ. ಮಾನ್ಸೂನ್ ಅಂತ ಹೇಳಿ ಒಳ್ಳೆ ವೆದರು, ಒಳ್ಳೆ ವ್ಯೂ ಇರುತ್ತೆ, ಒಳ್ಳೆ ಚೆನ್ನಾಗಿರುತ್ತೆ ಪ್ರಕೃತಿ ನೋಡೋದಕ್ಕೆ ಅಂತ. ಹಾಗಾಗಿ ತುಂಬ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಇವುಗಳನ್ನೆಲ್ಲ ಗಮನಿಸ್ಕೊಂಡು ಟ್ರಿಪ್ ಮಾಡುವಂಥದ್ದು ಒಳಿತು. ಇನ್ನು ಅದರ ಜೊತೆಗೆ ಕೃಷಿಕರಿಗೆ ಕೂಡ ಮುಂಗಾರು ಮಳೆ ಒಳ್ಳೆಯದೇ, ಒಳ್ಳೆಯ ಸೂಚನೆಯೇ ಬಿತ್ತನೆ ಮಾಡುವಂಥವ್ರು. ಬಟ್ ಇಲ್ಲಿ ಬಿರುಗಾಳಿ ಅಂತ ಏನಿದೆಯಲ್ಲ, ಈ ಬಿರುಗಾಳಿ ಅನ್ನುವಂಥದ್ದು ಬೆಳೆಗಳಿಗೆ ಅಪಾಯವನ್ನು ತಂದೊಡ್ಡುವಂಥದ್ದು. ಹೆಚ್ಚಾಗಿ ಬಿರುಗಾಳಿ ಆಯಿತು ಅಂತ ಅಂದಾಗ ಬೆಳೆ ನಾಶವಾಗುವಂಥದ್ದು ಹೆಚ್ಚಾಗುತ್ತೆ. ಎಚ್ಚರಿಕೆಯಿಂದ ಇರಿ.